ಕೃಷಿ ಖಾತೆ ಕೇಳ್ತಾ ಇದ್ರೆ ರೈತರಿಗೆ ಗೊಬ್ಬರ ಕೊಡ್ಬೇಕಾದ್ ನೀವಿದ್ರೆ ಪರಿಸ್ಥಿತಿ ಬರ್ಬೇಕಲ್ಲ ಸರ್. ಎಣ್ಣೆ ಯಾಕೆ ಕೊಡ್ಬೇಕು? ಎಣ್ಣೆ ಇವತ್ತಿಂದಲ್ಲ, ಅವತ್ತಿನ ಕಾಲದಿಂದ ನಡ್ಕೊ ಬಂದಿದೆ, ನಡ್ಕೊಂಡು ಹೋಗುತ್ತೆ. ಜವಾಬ್ದಾರಿ ಹೊರ್ಬೇಕಷ್ಟೇ. ಅಬಕಾರಿ ಇಲಾಖೆ ನಿಮ್ಗೆ ತೃಪ್ತಿ ತಂದಿದೆಯಾ ಸರ್ ಆ ಒಂದು ಖಾತೆ ನಿಭಾಯಿಸಕ್ಕೆ? ಅಲ್ಲ, ತೃಪ್ತಿ ಅತೃಪ್ತಿ ಅನ್ನೋ ಪ್ರಶ್ನೆ ಇಲ್ಲ. ಸರ್ಕಾರ, ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅದು ನಿರ್ವಹಣೆ ಮಾಡ್ಬೇಕಾದ್ದು ಸಂಪುಟ ಸಹೋದ್ಯೋಗಿಗಳ ಕರ್ತವ್ಯ. ನಿಮ್ಗೆ ಪೂರ್ತಿ ಮನಸ್ಸಿಲ್ಲ ಅಂತ ಗೊತ್ತಾಗ್ತದೆ. ಅಲ್ಲ, ಮನಸ್ಸು ಇಲ್ಲದೆ ಇದ್ರೂ ಈಗ ಆದಾಯದ ಮೂಲ ಕರ್ನಾಟಕ ಬಜೆಟ್ನಲ್ಲಿ ಇದು ಒಂದು ಆದಾಯದ ಮೂಲ, ಪ್ರಾಶಸ್ತ್ಯವಾದಂಥ ಆದಾಯದ ಮೂಲ. ಇದನ್ನ ಸುವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿ ಕೊಟ್ಟಾಗ ಮಾತ್ರ ಹಣಕಾಸಿನ ವ್ಯವಸ್ಥೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇದು ಸರಿಯಾಗಿ ನಿಭಾಯಿಸ್ತಾರೆ ಅಂತ ಕೊಟ್ಟಿರ್ಬೋದು. ಹಣಕಾಸಿನ ವ್ಯವಸ್ಥೆಯಲ್ಲಿ ಹಣಕಾಸು ಕ್ರೋಢೀಕರಣ, ಸೋರಿಕೆ ಆಗದಂಗೆ ತಡೆಗಟ್ಟಿ ಉತ್ತಮವಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಜವಾಬ್ದಾರಿಯುತವಾಗಿ ಮಾಡೋಣ. ಸರ್, ಆಮೇಲೆ ಹಿಂದೆ ಇದ್ದ ಎಲ್ಲಾ ಅಬಕಾರಿ ಮಿನಿಸ್ಟರ್ಗಳ ಮೇಲೂ ಕೂಡ ಗಂಭೀರವಾದಂತ ಭ್ರಷ್ಟಾಚಾರ ಎಲ್ಲ ಕಳಂಕ ಹೊತ್ಕೊಂಡೇ ಓದಿದ್ದಾರೆ ಸರ್. ಅಲ್ಲಿ ಕಳಂಕ ಯಾರು ಹೊತ್ಕೊಂಡೋ ಏನೋ ಬಿಟ್ಟನೋ, ನಾವು ಕಳಂಕ ರಹಿತರಾಗಿ ಕೆಲಸ ಮಾಡ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಕಳಂಕ ರಹಿತರಾಗಿ ಕೆಲಸ ಮಾಡ್ತೀವಿ. ಇದು ಇಲಾಖೆನೇ ಅಂತದ್ದು, ಸಾರ್ವಜನಿಕರ ಇಲಾಖೆ, ದಿನನಿತ್ಯದ ವ್ಯವಸ್ಥೆ ಒಳಗಿರುವಂತ ಇಲಾಖೆ. ಅದರಿಂದ ಯಾವಾಗಲೂ ದುಡ್ಡಾಡೋ ಇಲಾಖೆ, ಹಣದ ವಹಿವಾಟು ನಡೆಯೋ ಇಲಾಖೆ. ಅದರಿಂದ ಭ್ರಷ್ಟಾಚಾರಗಳು ಹೇಳ್ತಾ ಇರ್ತಾರೆ. ಯಾರು ಆಗದವರು, ಓದೋರು, ಮಾಡಿದವರು, ವೈರಿಗಳು ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಮೂಲ ಪ್ರಾಮಾಣಿಕವಾಗಿ ಮಾಡೋಣ. ಆಮೇಲೆ ಈಗ ನಾಳೆಯಿಂದ ಬಿಡದಿ ಟೌನ್ಶಿಪ್ ಮತ್ತೆ ಈ ವಾಲ್ಮೀಕಿ ನಿಗಮದ ಹಗರಣ, ನಾಗೇಂದ್ರ ಅವರ ರಾಜೀನಾಮೆ ಇದೆಲ್ಲ ಇಟ್ಕೊಂಡು ಮೊದಲ ದಿನದಿಂದ ಪ್ರತಿಭಟನೆ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಪ್ರತಿಭಟನೆ ವಿರೋಧ ಪಕ್ಷದ ಕರ್ತವ್ಯ, ಮಾಡ್ತಾರೆ. ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅದನ್ನೇ ಮಾಡ್ತಿದ್ದಲ್ವಾ. ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು ಅಂತ ಅನ್ನೋದಾದ್ರೆ ಅವರು ಇನ್ನೂ ಅಪರಾಧಿ ಅಂತ ಪ್ರೂವ್ ಆಗಿದೆ. ಅಪರಾಧಿ ಅಂತ ಹೇಳಿ ಶಿಕ್ಷೆ ಆದ್ಮೇಲೆ ಅವ್ರು ರಾಜೀನಾಮೆ ಕೊಡ್ಬೇಕು. ಮಾಡಿದೀವಿ ನೋಡ್ರಿ, ಯಾವ ಖಾತೆ ಕೊಟ್ಟರು ಮಾಡ್ಬೇಕಾದ್ದು ನಮ್ ಕರ್ತವ್ಯ. ಯಾರಾದ್ರೂ ಒಬ್ರು ಮಾಡ್ಲೇಬೇಕಲ್ಲ. ಇರೋ 34 ಜನದಲ್ಲಿ ಯಾರಾದ್ರೂ ಒಬ್ರು ನಿರ್ವಹಣೆ ಮಾಡ್ಲೇಬೇಕಲ್ರಿ. ಅದು ಈ ರಾಜ್ಯದ ಸಂಪನ್ಮೂಲನ ಕ್ರೋಢೀಕರಣ ಮಾಡಿ ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ವ್ಯವಸ್ಥೆ ಕೊಡಬೇಕು, ಹಣಕಾಸಿನ ವ್ಯವಸ್ಥೆ ಸರಿದೂಗಿಸ್ಬೇಕು ಅಂದ್ರೆ ಅದು ಒಂದು ಉತ್ತಮವಾದಂತ ಖಾತೆ, ಬಹಳ ದೊಡ್ಡ ಖಾತೆ. ಏನಾರ ಮಾಡ್ಲಿ ಆರೋಪಗಳು ಮಾಡಕ್ಕೆ ವಿರೋಧ ಪಕ್ಷದಲ್ಲಿರೋದು. ಅಲ್ಲಿ ನಡೆಯುವಂತ ಆ ಭ್ರಷ್ಟಾಚಾರಗಳನ್ನ ತಡೆಗಟ್ಟಿ ಉತ್ತಮವಾದಂತ ಆಡಳಿತ ವ್ಯವಸ್ಥೆ ತರುವಂತ ಒಂದು ಮಾರ್ಗದಲ್ಲಿ ಹೋಗೋಣ. ಹೌದು, ಈಗ ಮಂತ್ರಿಗಳಾಗಿ ಕೆಲಸ ಮಾಡ್ಬೇಕಾಯ್ತು. ವಿರೋಧ ಪಕ್ಷದಲ್ಲಿ ಸುಮಾರು 15-16 ವರ್ಷ ವಿರೋಧ ಪಕ್ಷದಲ್ಲಿದ್ದೆ. ಈಗ ಶಾಸಕನಾಗಿ 3 ವರ್ಷ ಮಾಡಿದೆ. ಈಗ ಸಿಕ್ಕಿದೆ, ನೋಡೋಣ, ನಿರ್ವಹಣೆ ಮಾಡೋಣ. ಬಾಯಿಗೆ ಯಾಕೆ ಬೀಗ ಆಗ್ತದೆ? ನಂದೇನು ಬಾಯಿ ನಿಲ್ಲಲ್ಲ. ಯಾವುದು ವಿಚಾರ ಇರುತ್ತೆ ತಾತ್ವಿಕವಾದಂತ ವಿಚಾರ, ಅದಕ್ಕೆಲ್ಲ ಕೂಗಿದ್ದೇ ಇರುತ್ತೆ. ಈಗಲೂ ಅಸೆಂಬ್ಲಿ ಪ್ರೀತಿ ಮಾಡ್ತಾರೆ, ಒಳ್ಳೇದಲ್ಲ. ಪ್ರೀತಿ ಮಾಡಿದ್ರೆ ಒಳ್ಳೇದಲ್ಲ. ಪ್ರಜ್ವಲ್ ರೇವಣ್ಣ ಅವರು ಜೈಲಲ್ಲಿ ಇಟ್ಕೊಂಡ್ರು ಕೂಡ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಎಲ್ಲ ವಿಡಿಯೋ ನೋಡ್ತಿದ್ರು. ಈಗ ಅದು ಯಾಂಗಾಗಿದೆ ಏಕಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನಾವೇನಾದ್ರು ಪ್ರತಿಕ್ರಿಯೆ ಮಾಡೋದು, ಅವರು ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ, ತಪ್ಪು ಮಾಡಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಮತ್ತೆ ಯಾಕೆ ಮನಸ್ಸಿಗೆ ನೋಯಿಸ? ಅದೇ ತಪ್ಪನ್ನು ಮಾಡಬಾರ್ದು. ಯಾರೇ ಆಗ್ಲಿ ಕಾನೂನು ಸಂವಿಧಾನದ ಬದ್ಧವಾಗಿ ಕಾನೂನುಬದ್ಧವಾಗಿ ಇರಬೇಕಾದ್ದು ನಾಗರಿಕನ ಪ್ರತಿಯೊಬ್ಬನ ಕರ್ತವ್ಯ. ಅದನ್ನ ಮಾಡ್ಕೊಂಡು ಹೋದ್ರೆ ಸಾಕು.